Hello my dear students, welcome to PW NEET Karnataka channel. ನನ್ನ ಹೆಸರು ಅಶೋಕ್ ಎಸ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ನಮಗೆ ರೀನೀಟ್ 2026 ಎಕ್ಸಾಮ್ ಬಗ್ಗೆ ನಿಮಗೆ ಕೆಲವೊಂದು ಇನ್ಫಾರ್ಮೇಶನ್ ಕೊಡಕ್ಕೆ ಬಂದಿದ್ದೇನೆ. ಅಂಡ್ ಇವಾಗ ನಮಗೆ ಉಳಿದಿರೋ ಕೆಲವು ದಿನಗಳು ಮಾತ್ರ. ಸೊ ಈ ಕೆಲವು ದಿನಗಳಲ್ಲಿ ನಾವು NCERT ನ ಯಾವ ರೀತಿ ನೀವು ರಿವೈಸ್ ಮಾಡಬೇಕು ಸ್ಮಾರ್ಟ್ ಅಂಡ್ ಫಾಸ್ಟ್ ಆಗಿ ಅನ್ನೋದು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ, ಬನ್ನಿ. ಸೊ ಇವಾಗ ನಮ್ಮ ಟಾಪಿಕ್ ಬಂದ್ಬಿಟ್ಟು ರೀನೀಟ್ 2026 ಹೌ ಟು ರಿವೈಸ್ NCERT ಫಾಸ್ಟ್ ಅಂಡ್ ಸ್ಮಾರ್ಟ್ ರಿವಿಷನ್ ಟಿಪ್ಸ್. So the very first thing ಏನಪ್ಪ ಅಂದ್ರೆ that is the theory to formula active reading method. ಸೊ ತುಂಬಾ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಬಯಾಲಜಿ ಸೊ ಪ್ಯಾರಾಗ್ರಾಫ್ ಇರುತ್ತಲ್ಲ, ಲೈನ್ ಬೈ ಲೈನ್ ಓದಿ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ, ಅದನ್ನ ಹೈಲೈಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ದಟ್ ಇಸ್ ಫೈನ್ ಫಾರ್ ಅ ಬಯಾಲಜಿ. ಬಟ್ ಫಿಸಿಕ್ಸ್ ಅಂತ ಬಂದಾಗ ನಿಮಗೆ ಥಿಯರಿ ಜೊತೆ ನಿಮಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಮತ್ತ ಇನ್ನೊಂದು ಹೇಳ್ತೀವಿ ಅಂತಂದ್ರೆ ದಟ್ ಇಸ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನೀವು ಕಲಿಬೇಕು. ಅದಕ್ಕೆ ನೀವು ಮಾಡ್ಬೇಕಾರದು, ನೀವು ತಪ್ಪುಗಳು ಏನ್ ಮಾಡ್ತಾರೆ ಫಸ್ಟ್ ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಕನ್ಸಿಡರ್, ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಯಾವ ತರ ಹೇಳ್ತೇನೆ ಅನ್ನೋದು ಈ ಪರ್ಟಿಕ್ಯುಲರ್ ಸ್ಲೈಡ್ ಗಳಲ್ಲಿ ನಿಮ್ಗೆ ತಿಳಿಸ್ತೀನಿ. ಪಾಸಿವ್ ರೀಡಿಂಗ್ ಇಸ್ ದ ಎನಿಮಿ ಆಫ್ ಅ ಫಿಸಿಕ್ಸ್. ಜಸ್ಟ್ ಲೈಕ್ ಲೈನ್ ಬೈ ಲೈನ್ ಓದೋದು ಅದೆಲ್ಲ ನಿಮಗೆ ಎನಿಮಿ ತರ. ಏನ್ ಮಾಡ್ಬೇಕು, ಸ್ಟೂಡೆಂಟ್ ಶುಡ್ ನಾಟ್ ಜಸ್ಟ್ ರೀಡ್ ದ ಪ್ಯಾರಾಗ್ರಾಫ್, ದೇ ನೀಡ್ ಟು ಡಿಕನ್ಸ್ಟ್ರಕ್ಟ್ ಇಟ್. ಓಕೆನಾ? ಅಂಡ್ ಇದರಲ್ಲಿ ಮೇನ್ ಆಗಿ ಡೆರಿವೇಶನ್ ಚೆಕ್ ಪಾಯಿಂಟ್ಸ್. ಆಸ್ ಎ ಟೀಚರ್ ಆಗಿ ನಾನು ನಿಮಗೆ ಯಾವ ತರ ಹೇಳ್ತೀನಿ ತಿಳ್ಕೊಳ್ಳಿ. ಇನ್ಸ್ಟೆಡ್ ಆಫ್ ಜಸ್ಟ್ ಮೆಮರೈಸಿಂಗ್ ಫೈನಲ್ ಇಕ್ವೇಶನ್, ನಾನ್ ನಿಮಗೆ ಏನ್ ಹೇಳ್ಬೇಕು ಅಂತಂದ್ರೆ ಮ್ಯಾಪ್ ಔಟ್ ಅಸಂಪ್ಷನ್ ಅಂಡ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಎ ಡೆರಿವೇಶನ್. ಮತ್ತೆ ಫಾರ್ ಇನ್ಸ್ಟೆನ್ಸ್ ಇನ್ ಅ ರೇ ಆಪ್ಟಿಕ್ಸ್, ವೆನ್ ಲುಕಿಂಗ್ ಎಟ್ ದ ಲೆನ್ಸ್ ಮೇಕರ್ಸ್ ಫಾರ್ಮುಲಾ, ದೇ ಮಸ್ಟ್ ನೋ ವೈ ವಿ ಅಸ್ಯೂಮ್ ದ ಲೆನ್ಸ್ ಈಸ್ ದ ಥಿನ್. ಇಫ್ ದ ಅಸಂಪ್ಷನ್ ಚೇಂಜಸ್ ದ ಫಾರ್ಮುಲಾ ಬ್ರೇಕ್ಸ್. ಇಲ್ಲಿ ಕೆಲವೊಂದು ಟ್ರಿಕ್ ನ ಹೇಳ್ತೇನೆ ನೋಡಿ. ಇವಾಗ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಬಂದಾಗ ವಿ ಡಿಸೈಡ್ ಫಾರ್ ಅ ಥಿನ್ ಲೆನ್ಸಸ್, ಅಂದ್ರೆ ಸಣ್ಣ ಇರುವಂತ ಲೆನ್ಸಸ್ಗೆ, ಓಕೆ, ಥಿಕ್ನೆಸ್ ತುಂಬಾ ಕಮ್ಮಿ ಇರುವಂತ ಲೆನ್ಸ್ ಕನ್ಸಿಡರ್ ಮಾಡ್ಕೋತೀವಿ. ಅವಾಗ ನಮಗೆ ಫೋಕಲ್ ಲೆಂತ್ ಆಫ್ ಲೆನ್ಸ್ ಏನ್ ಬರುತ್ತೆ, 1/f ದಟ್ ಈಸ್ ಈಕ್ವಲ್ಸ್ ಟು μl divided by μs minus 1 ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಆಫ್ 1/r1 minus 1/r2 ಅಂತ ಬರುತ್ತೆ. ಆ ಫಾರ್ಮುಲಾ ಯಾವ್ದಕ್ಕೆ ಅಪ್ಲಿಕೇಬಲ್ ಆಗುತ್ತೆ, ದಟ್ ಈಸ್ ಫಾರ್ ಅ ಥಿನ್ ಲೆನ್ಸಸ್. ಇವಾಗ ಏನಾದ್ರೂ ಥಿಕ್ನೆಸ್ ಜಾಸ್ತಿ ಆದ್ರೆ ಆ ಫಾರ್ಮುಲಾ ಏನಾಗುತ್ತೆ, ಸೇಮ್ ಫಾರ್ಮುಲಾ ನಾವು ಯೂಸ್ ಮಾಡಲ್ಲ, ಬೇರೆ ಆಗುತ್ತೆ. ಅದು ನಿಮಗೆ ಪಾಯಿಂಟ್ ಗೊತ್ತಿರುತ್ತೆ. ಅಂಡ್ ದ ನೆಕ್ಸ್ಟ್ ಒನ್, ದ ಮಾರ್ಜಿನಲಿಯಾ ಟೆಕ್ನಿಕ್ ಅಂತ. ಏನಿದು, ನಾನ್ ಆಸ್ ಎ ಟೀಚರ್ ಆಗಿ ನಿಮಗೆ ಎಂಕರೇಜ್ ಮಾಡ್ಬೇಕು. ಏನಂತ ಎಂಕರೇಜ್ ಮಾಡಬೇಕು, encourage students to write the physical significance of a paragraph in a 3 to 5 words in the margin. Andre, if they read the section on a Gauss law, the marginal should say flux depends only on an enclosed charge. Iva Gauss law ಏನು ಹೇಳುತ್ತೆ, according to the Gauss law statement ಪ್ರಕಾರ ನಮಗೆ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದ ಕ್ಲೋಸ್ಡ್ ಸರ್ಫೇಸ್ ಅಥವಾ ಲೂಪ್ ಅಂತ ಕರೀತೀವಲ್ಲ, ದಟ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ಆಫ್ ಚಾರ್ಜ್ ಎನ್ಕ್ಲೋಸ್ಡ್ ಅಂತ ಬರಬೇಕು. ಇಲ್ಲೂ ಅಷ್ಟೇ, ಮೇನ್ ಆಗಿ ಏನ್ ಪಾಯಿಂಟ್ ಇಂಪಾರ್ಟೆಂಟ್, ಚಾರ್ಜ್ ಎನ್ಕ್ಲೋಸ್ಡ್ ಅನ್ನೋದು ಇಂಪಾರ್ಟೆಂಟ್. ಅದನ್ನ ನೀವೇನ್ ಮಾಡ್ಬೇಕು, ಒಂದು ಲೈನ್ ನಲ್ಲಿ ಬರ್ಕೊಳ್ಬೇಕು. ಅದನ್ನೇ ಹೇಳ್ತಾರ ನೋಡಿ, ಫ್ಲಕ್ಸ್ ಡಿಪೆಂಡ್ಸ್ ಓನ್ಲಿ ಆನ್ ಅ ಎನ್ಕ್ಲೋಸ್ ಚಾರ್ಜ್. ಔಟ್ ಸೈಡ್ ಚಾರ್ಜ್ ಇರಲ್ಲ. ಲೂಪ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಔಟ್ ಸೈಡ್ ಲೂಪ್ ಆಚೆ ಇರೋ ಚಾರ್ಜ್ಗಳು ನಮಗೆ ಫ್ಲಕ್ಸ್ ನ ಕೊಡಲ್ಲ, ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ನ ಕೊಡುತ್ತೆ. ಬಟ್ ಫ್ಲಕ್ಸ್ ಅಂತ ಬಂದಾಗ ಓನ್ಲಿ ಕ್ಲೋಸ್ ಸರ್ಫೇಸ್ ಇರುತ್ತಲ್ಲ, ಆ ಚಾರ್ಜಸ್ ಮಾತ್ರ ಫ್ಲಕ್ಸ್ ಗೆ ನಿಮ್ಮ ಫ್ಲಕ್ಸ್ ಅನ್ನೋದನ್ನ ಕೊಡುತ್ತೆ. ಡನ್. ಈ ತರ ನೀವು ಓದ್ಬೇಕು. ನೆಕ್ಸ್ಟ್ ಒನ್ ನೋಡಿದ್ರೆ ಡಿಕೋಡ್ ದ ವಿಜುವಲ್, ದಟ್ ಇಸ್ ದ ಗ್ರಾಫ್ ಅಂಡ್ ಡಯಾಗ್ರಾಮ್. ಆಸ್ ಎ ಟೀಚರ್ ಆಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದೇನಂದ್ರೆ, NCERT loves to hide complex conceptual questions inside simple looking diagrams. A major chunk of assertion, reason and multiple choice questions are pulled directly from the figures. ನಿಮಗೆ ನೋಡಿ, ನೀಟ್ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಗ್ರಾಫ್ ಬೇಸ್ಡ್ ಕ್ವಶನ್ಸ್ ಬರುತ್ತೆ. ಇವನ್ ನೀವು ಪೆನ್ ಯೂಸ್ ಮಾಡಬಾರ್ದು, ಆ ತರ ಕ್ವಶನ್ಸ್ ಕೇಳಿರ್ತಾರೆ. ಯಾಕೆಂದ್ರೆ ದಟ್ ಈಸ್ ಫಾರ್ ಎಕ್ಸಾಂಪಲ್ ವೆಲಾಸಿಟಿ ಟೈಮ್ ಗ್ರಾಫ್ ಇದೆಯಪ್ಪ. ಸೊ ವೆಲಾಸಿಟಿ ಟೈಮ್ ಗ್ರಾಫ್ ಕೊಟ್ಟು ನಿಮಗೆ ಆಕ್ಸಲರೇಷನ್ ಫೈಂಡ್ ಮಾಡಿ ಅಂತ ಕೇಳ್ತಾರೆ. ಅವ್ರು ಆಕ್ಸಲರೇಷನ್ ಫೈಂಡ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಸ್ಲೋಪ್ ಆಫ್ VT ಗ್ರಾಫ್ ನ ಫೈಂಡ್ ಮಾಡಬೇಕು. ಕರೆಕ್ಟಾ? ಸೊ ಈ ಸ್ಲೋಪ್ ಆಫ್ VT ಗ್ರಾಫ್ ನ ಫೈಂಡ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆಕ್ಸಲರೇಷನ್ ಫೈಂಡ್ ಮಾಡಬಹುದು. ರೈಟ್? ಅದೇ ನಿಮಗೆ ವೆಲಾಸಿಟಿ ಟೈಮ್ ಗ್ರಾಫ್ ಕೊಟ್ಟು ನಿಮಗೆ ಡಿಸ್ಪ್ಲೇಸ್ಮೆಂಟ್ ಫೈಂಡ್ ಮಾಡಿ ಅಂದ್ರೆ, ಅಥವಾ ಡಿಸ್ಟೆನ್ಸ್ ಫೈಂಡ್ ಮಾಡಿ ಅಂದ್ರೆ, ಏರಿಯಾ ಅಂಡರ್ VT ಗ್ರಾಫ್ ನ ಫೈಂಡ್ ಮಾಡೋದು, ದಟ್ ಇಸ್ ಎನಫ್. ಆ ತರ ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ಈ ಗ್ರಾಫ್ ಅಥವಾ ಡಯಾಗ್ರಾಮ್ ಬಿಹೈಂಡ್ ಅಂದ್ರೆ ನಿಮಗೆ ಹೈಡ್ ಮಾಡಿರ್ತಾರೆ. ಡನ್. ಅದಕ್ಕೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ಎಲೆಕ್ಟ್ರೋಸ್ಟಾಟಿಕ್ ಅಂಡ್ ಮ್ಯಾಗ್ನೆಟಿಸಮ್ ಅಲ್ಲಿ ನೋಡಿದ್ರೆ, ಪೇ ಕ್ಲೋಸ್ ಅಟೆನ್ಷನ್ ಟು ದ ಫೀಲ್ಡ್ ಲೈನ್ ಡಯಾಗ್ರಾಮ್. ದ ಸ್ಪೇಸಿಂಗ್ ಬಿಟ್ವೀನ್ ದ ಲೈನ್ಸ್ ರೆಪ್ರೆಸೆಂಟ್ಸ್ ದ ಫೀಲ್ಡ್ ಸ್ಟ್ರೆಂತ್. ನಿಮಗೆ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ತಗೊಂಡಾಗ, ಇಫ್ ದ ಫೀಲ್ಡ್ ಲೈನ್ಸ್ ಆರ್ ವೆರಿ ಕ್ಲೋಸ್, ಏನಾಗಿರುತ್ತೆ, ದ ಫೀಲ್ಡ್ ಸ್ಟ್ರೆಂತ್ ಇಸ್ ಮೋರ್. ಅದೇ ಸ್ಪೇಸಿಂಗ್ ಜಾಸ್ತಿ ಆಗಿದ್ರೆ ಫೀಲ್ಡ್ ಸ್ಟ್ರೆಂತ್ ಇಸ್ ಲೆಸ್ ಅಂತ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನ್ ಇಂಡಿಕೇಟ್ ಮಾಡುತ್ತೆ, ದಟ್ ಇಸ್ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ರೈಟ್? ಸೊ ಈ ತರ ಮೇನ್ ಡಯಾಗ್ರಾಮ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ನೆಕ್ಸ್ಟ್, ಮಾಡರ್ನ್ ಫಿಸಿಕ್ಸ್ ಅಲ್ಲಿ ನಿಮಗೆ ಆಟಮ್ಸ್ ಅಂಡ್ ನ್ಯೂಕ್ಲಿಯೈ, ದ ಗ್ರಾಫ್ಸ್ ಫಾರ್ ಅ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಆರ್ ದ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ದಟ್ ಇಸ್ ಕರೆಂಟ್ ವರ್ಸಸ್ ರಿಟಾರ್ಡೇಷನ್ ಪೊಟೆನ್ಷಿಯಲ್, ಮತ್ತೆ ಕರೆಂಟ್ ವರ್ಸಸ್ ಇಂಟೆನ್ಸಿಟಿ,
ಮತ್ತೆ ಆನೋಡ್ ಪೊಟೆನ್ಶಿಯಲ್ ವಿತ್ ರೆಸ್ಪೆಕ್ಟ್ ಟು ಫೋಟೋ ಕರೆಂಟ್, ಈ ತರ ಗ್ರಾಫ್ಸ್ ಎಲ್ಲ ಬರ್ತಾ ಇರುತ್ತೆ. ಈ ಗ್ರಾಫ್ಗಳನ್ನ ತಪ್ಪದೆ ನೀವು ಚಾಚು ತಪ್ಪದೆ ಕರೆಕ್ಟ್ ಆಗಿ ಕಲಿಬೇಕು. ಓಕೆನಾ? ಸೊ ಇಷ್ಟಾದ್ಮೇಲೆ ಆರ್ ಅಬ್ಸಲ್ಯೂಟ್ ಗೋಲ್ಡ್ ಮೈನ್ಸ್. ಸ್ಟೂಡೆಂಟ್ಸ್ ಮಸ್ಟ್ ಬಿ ಏಬಲ್ ಟು ಎಕ್ಸ್ಪ್ಲೈನ್ ವಾಟ್ ಹ್ಯಾಪನ್ಸ್ ಟು ದ ಗ್ರಾಫ್ ಇಫ್ ಇಂಟೆನ್ಸಿಟಿ ಚೇಂಜಸ್ ವರ್ಸಸ್ ಫ್ರೀಕ್ವೆನ್ಸಿ. ಇವಾಗ ಇಂಟೆನ್ಸಿಟಿ ವರ್ಸಸ್ ಫ್ರೀಕ್ವೆನ್ಸಿ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಫ್ರೀಕ್ವೆನ್ಸಿ ಮತ್ತೆ ಇಂಟೆನ್ಸಿಟಿ ಅಂತ ಕನ್ಸಿಡರ್ ಮಾಡಿ, ಇಂಟೆನ್ಸಿಟಿ ಜಾಸ್ತಿ ಮಾಡಿದಾಗ ನಿಮಗೆ ಏನಾಗುತ್ತೆ, ನಿಮಗೆ ಕರೆಂಟ್ ಫೋಟೋ ಕರೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ. ಅದೇ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿದಾಗ ಕೈನೆಟಿಕ್ ಎನರ್ಜಿ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಆಗುತ್ತೆ. ಸೊ ಈ ರೀತಿ ನೀವು ಏನ್ ಚೇಂಜ್ ಮಾಡಿದ್ರೆ ಏನ್ ವೇರಿ ಆಗುತ್ತೆ ಅನ್ನೋದು ಕರೆಕ್ಟ್ ಆಗಿ ತಿಳ್ಕೊಳ್ಬೇಕು. ನೆಕ್ಸ್ಟ್ ದಟ್ ಈಸ್ ದ 3 ಟೈರ್ ಕ್ವೆಶ್ಚನ್ ಅಟ್ಯಾಕ್. ಇದು ನೀವು ನಾನು ಫಸ್ಟ್ 2 ಸ್ಲೈಡ್ ಹೇಳಿದ್ದು ನೀವು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಇದನ್ನ ನೀವು ಚಾಚು ತಪ್ಪದೆ ಮಾಡಬೇಕು. ಆ 3 ಟೈರ್ ಕ್ವೆಶ್ಚನ್ ಅಟ್ಯಾಕ್ ಯಾವ್ದು ಕ್ಯಾಟಗರಿ ವೈಸ್ ಮಾಡಿದ್ದೀನಿ. ಕ್ಯಾಟಗರಿ ಇನ್ ಟೆಕ್ಸ್ಟ್ ಎಕ್ಸಾಂಪಲ್, ಮೇನ್ ಎಕ್ಸರ್ಸೈಸ್ ಮತ್ತೆ ಎಕ್ಸಾಂಪಲರ್ ಅಥವಾ ಅಡಿಷನಲ್ ಎಕ್ಸರ್ಸೈಸ್ ಅಂತ ಹೇಳಿದ್ದೀನಿ. ಸೊ ಫಸ್ಟ್ ಕ್ಯಾಟಗರಿ 1 ಅಲ್ಲಿ ನೋಡೋಣ. ಇನ್ ಟೆಕ್ಸ್ಟ್ ಎಕ್ಸಾಂಪಲ್ ವಾಟ್ ಇಟ್ ಈಸ್, ಸಾಲ್ವ್ ಪ್ರಾಬ್ಲಮ್ಸ್ ಇನ್ಸೈಡ್ ದ ಚಾಪ್ಟರ್. ನೀವು ನೋಡಿ ಒಂದು ಚಾಪ್ಟರ್ ತಗೊಂಡ್ರೆ ನಿಮಗೆ ಬ್ಲೂ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾರೆ, ಬ್ಲೂ ಬಾಕ್ಸ್ ಅಲ್ಲಿ ಎಕ್ಸಾಂಪಲ್ 1, ಎಕ್ಸಾಂಪಲ್ 2, ಎಕ್ಸಾಂಪಲ್ 3 ಅಂತ. ಆ ಪ್ರಾಬ್ಲಮ್ಸ್ ನ ಮಿಸ್ ಮಾಡದೆ ನೀವು ಸಾಲ್ವ್ ಮಾಡಬೇಕು. ರಿವಿಷನ್ ಸ್ಟ್ರಾಟಜಿ ಏನ್ ಮಾಡಬೇಕು, ಡು ನಾಟ್ ಜಸ್ಟ್ ರೀಡ್ ದ ಸೊಲ್ಯೂಷನ್, ಕವರ್ ಇಟ್ ಅಪ್, ಟ್ರೈ ಟು ಸಾಲ್ವ್ ಇಟ್ ಅಂಡ್ ಅನಲೈಸ್ ದ ಸ್ಟೆಪ್ ಬೈ ಸ್ಟೆಪ್ ಲಾಜಿಕ್ NCERT ಯೂಸಸ್. ದೀಸ್ ಆಫನ್ ಶೋಸ್ ಎಕ್ಸಾಕ್ಟ್ ಅಪ್ಲಿಕೇಶನ್ ಆಫ್ ದ ಫಾರ್ಮುಲಾ. ಬರೀ ನೀವು ಇದ್ದದ್ದು ಕಾಪಿ ಮಾಡ್ಕೊಳ್ಳೋದಲ್ಲ, ಆ ಸೊಲ್ಯೂಷನ್ ಹೈಡ್ ಮಾಡ್ಬಿಟ್ಟು ನೀವು ಸಾಲ್ವ್ ಮಾಡಬೇಕು, ನಿಮಗೆ ಬರುತ್ತಾ ಇಲ್ಲ ಅನ್ನೋದು. ಡನ್. ನೆಕ್ಸ್ಟ್ ಒನ್, ಮೇನ್ ಎಕ್ಸರ್ಸೈಸ್, ಸ್ಟ್ಯಾಂಡರ್ಡ್ ಕ್ವೆಶ್ಚನ್ಸ್ ಎಟ್ ದ ಎಂಡ್ ಆಫ್ ದ ಚಾಪ್ಟರ್. ನಿಮಗೆ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ಸಮ್ಮರಿ ಕೊಟ್ಟಿರ್ತಾರೆ. ಓಕೆ, ಸಮ್ಮರಿ ಕೊಟ್ಟಾದ್ಮೇಲೆ ನಿಮಗೆ ಎಕ್ಸರ್ಸೈಸ್ ಕ್ವೆಶ್ಚನ್ಸ್ ಅಂತ ಕೊಟ್ಟಿರ್ತಾರೆ, ಅದು ಸೊಲ್ಯೂಷನ್ಸ್ ಇರಲ್ಲ, ನೀವು ಮಾಡಬೇಕು. ಓಕೆನಾ? ಅದಕ್ಕೆ ಅಂತ ಬೇರೆ ಸೊಲ್ಯೂಷನ್ಸ್ ಕೊಟ್ಟಿರ್ತಾರೆ, ಬಟ್ ಅಲ್ಲೇ ಇರಲ್ಲ. ಸೊ ಅವುಗಳನ್ನ ಸಾಲ್ವ್ ಮಾಡಬೇಕು. ನೀವೇನ್ ಮಾಡಬೇಕು, ಸ್ಟ್ಯಾಂಡರ್ಡ್ ಕ್ವೆಶ್ಚನ್ ಎಟ್ ದ ಎಂಡ್ ಆಫ್ ದ ಚಾಪ್ಟರ್ಸ್. ರಿವಿಷನ್ ಸ್ಟಾರ್ಟ್ ಏನ್ ಮಾಡಬೇಕು ಅಂತಂದ್ರೆ, ಸಾಲ್ವ್ ದೀಸ್ ಕಂಪ್ಲೀಟ್ಲಿ. ದೇ ಬಿಲ್ಡ್ ಕೋರ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅಂಡ್ ಆರ್ ಹೈಲಿ ರಿಲೆವೆಂಟ್ ಫಾರ್ ದ ಬೋರ್ಡ್ ಎಕ್ಸಾಮ್ ಪ್ಯಾಟರ್ನ್. ಓಕೆನಾ? ಅಂಡ್ ದ ಲಾಸ್ಟ್ ಒನ್, ಕ್ಯಾಟಗರಿ 3, ಎಕ್ಸಾಂಪ್ಲರ್ ಆರ್ ಅಡಿಷನಲ್ ಎಕ್ಸರ್ಸೈಸಸ್. ಇದನ್ನ ಏನ್ ಮಾಡಬೇಕು, ಯಾಕೆ ಮಾಡಬೇಕು, ವಾಟ್ ಇಟ್ ಈಸ್, ಹೈಯರ್ ಆರ್ಡರ್ ಥಿಂಕಿಂಗ್ ಪ್ರಾಬ್ಲಮ್ಸ್. ಓಕೆ, ಸೊ ಹಾರ್ಟ್ಸ್ ಅಂತ ಕರಿತೀವಿ. ಓಕೆ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಕರಿತೀವಿ. ಇವುಗಳನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್, ರಿವಿಷನ್ ಸ್ಟ್ರಾಟಜಿ ಪರ್ಫೆಕ್ಟ್ ಫಾರ್ ದ ಚೆಕಿಂಗ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್. Focus heavily on a conceptual MCQs, that is single and multiple correct, to test if they truly grasp the meaning of this question ಅಂತ ಹೇಳ್ತೀವಿ. ಓಕೆನಾ? ಸೊ ಮೇನ್ ಆಗಿ ಈ 3 ಸ್ಟೆಪ್ಸ್, 3 ಕ್ಯಾಟಗರಿ ಎಲ್ಲಾನು ನೀಟಾಗಿ ಮಾಡಿದ್ರೆ ಪಕ್ಕ ಆಗ್ತೀರಾ. ನೆವರ್ ಸ್ಕಿಪ್ ಇನ್ ಟೆಕ್ಸ್ಟ್ ಎಕ್ಸಾಂಪಲ್ಸ್ ಆರ್ ಎಕ್ಸರ್ಸೈಸ್. ಯೂಸ್ ದೀಸ್ 3 ಟೈರ್ ಸಿಸ್ಟಮ್ ಡ್ಯೂರಿಂಗ್ ರಿವಿಷನ್. ಇದನ್ನ ಮಾಡಲೇಬೇಕಾಗುತ್ತೆ. ಡನ್. ನೆಕ್ಸ್ಟ್ ಒನ್ ನೋಡಿದ್ರೆ, ದಟ್ ಇಸ್ ಫಾರ್ಮುಲಾ ಅಂಡ್ ಯೂನಿಟ್ ಬ್ಲೂ ಪ್ರಿಂಟ್. ಫಿಸಿಕ್ಸ್ ಇಸ್ ಅ ಲ್ಯಾಂಗ್ವೇಜ್ ಆಫ್ ರಿಲೇಶನ್ಶಿಪ್. ನೀವು ಫಿಸಿಕ್ಸ್ ಅಲ್ಲಿ ನೋಡಿ ತುಂಬಾ ಫಾರ್ಮುಲಾಸ್ ಇದೆ. ಒಂದು ಫಾರ್ಮುಲಾ ಶೀಟ್ ಪ್ರತಿ ಚಾಪ್ಟರ್ ಮಾಡಿದ್ರೆ ನಿಮಗೆ 28 ಫಾರ್ಮುಲಾ ಶೀಟ್ಸ್ ಅನ್ನೋದು ರೆಡಿ ಆಗುತ್ತೆ. ಓಕೆ, ಸೊ ವೆನ್ ರಿವೈಸಿಂಗ್ ಎ ಚಾಪ್ಟರ್, ಸ್ಟೂಡೆಂಟ್ ಶುಡ್ ಕ್ರಿಯೇಟ್ ಲೈವ್ ಫಾರ್ಮುಲಾ ಮ್ಯಾಪ್ ದಟ್ ಕನೆಕ್ಟ್ಸ್ ವೇರಿಯಬಲ್ ರಾದರ್ ದನ್ ಸ್ಟಾಗ್ನೆಂಟ್ ಲಿಸ್ಟ್ ಅಂತ. ನೀವು ಫಾರ್ಮುಲಾ ಶೀಟ್ ನಾವು ಫ್ರೇಮ್ ಮಾಡಬೇಕಾದ್ರೆ ಅಥವಾ ಬರಿಬೇಕಾದ್ರೆ ಅಥವಾ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ಏನ್ ಮಾಡಬೇಕು, ಫಾರ್ಮುಲಾ, ಫಾರ್ ಎಕ್ಸಾಂಪಲ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಓಕೆನಾ? F is equals to MA. F ಅಂದ್ರೇನು, M ಅಂದ್ರೇನು, A ಅಂದ್ರೇನು ಅಂತ ಮೀನಿಂಗ್ ಗೊತ್ತಿರಬೇಕು. ಓಕೆ, ಅದು ಯಾವ್ದಕ್ಕೆ ರಿಲೇಷನ್ ಆಗುತ್ತೆ, ನಿಮಗೆ ಆಲ್ಮೋಸ್ಟ್ ಇಕ್ವೇಶನ್ಸ್ ಆಫ್ ಮೋಷನ್ಗೆ ರಿಲೇಟೆಡ್ ಆಗಿರುತ್ತೆ ಅಂಡ್ ಬೇರೆ ಬೇರೆ ಚಾಪ್ಟರ್ಗೆ ಇಂಟರ್ ಲಿಂಕ್ ಆಗಿರುತ್ತೆ. ಕರೆಕ್ಟಾ? ಸೊ ಅದಕ್ಕೆ ಇವಾಗ ಫಾರ್ಮುಲಾ ಶೀಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಯೂನಿಟ್ ಚೆಕ್. ಪ್ರತಿಯೊಂದು ಫಾರ್ಮುಲಾಗೂ ವಾಟ್ ಇಸ್ ದ ಯೂನಿಟ್, ಪ್ರತಿಯೊಂದು ಫಾರ್ಮುಲಾಗೂ ಅದರಲ್ಲಿರುವಂತಹ ಪ್ಯಾರಾಮೀಟರ್ಸ್ ಯಾವುವು, ಅವುಗಳ ಯೂನಿಟ್ ಏನಂತ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟ್, ಪ್ರಪೋರ್ಷನಾಲಿಟಿ ರೂಲ್. ಪ್ರಪೋರ್ಷನಾಲಿಟಿ ರೂಲ್ಸ್ ಅಂತಂದ್ರೆ ನಿಮ್ಗೆ ಸಮ್ ಟೈಮ್ಸ್ ರೇಷಿಯೋ ಕೇಳ್ತಾರೆ. ರೇಷಿಯೋ ಕೇಳಿದಾಗ, ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ force between 2 point charges according to the Coulomb's law ಏನು ಹೇಳುತ್ತೆ, Q1 1 divided by 4 pi epsilon naught, Q1 Q2 divided by R square. ಈ 1 divided by 4 pi epsilon naught, it is a constant, ignore. Q1 Q2 ಇದು ಚಾರ್ಜಸ್, magnitude of 2 point charges. R square ಅನ್ನೋದು that is the separation between the 2 point charges ಆಗಿರುತ್ತೆ. ಇವಾಗ ರೇಷಿಯೋ ಕೇಳ್ತಾರೆ, 2 equal point charges ಅಥವಾ magnitude wise ಸೇಮ್ ಆಗಿರುತ್ತೆ. ಇನಿಷಿಯಲಿ ದಿಸ್ ಡಿಸ್ಟೆನ್ಸ್ ಇತ್ತು, ಆಮೇಲೆ 2 times increase ಆಯ್ತು. ದೆನ್ ವಾಟ್ ಇಸ್ ದ ನ್ಯೂ ಫೋರ್ಸ್ ಅಂತ ಕೇಳ್ತಾರೆ. ಸೊ ಇಲ್ಲಿ ರೇಷಿಯೋ ಫಾರ್ಮ್ ನ ಯೂಸ್ ಮಾಡಿದ್ರೆ ನೀವು ನೋ ನೀಡ್ ಟು ರೈಟ್ 1 divided by 4 pi epsilon naught Q1 Q2 divided by R square ಅನ್ನೋದು ಬರೆದ ಅವಶ್ಯಕತೆ ಇಲ್ಲ. ಬಿಕಾಸ್ the magnitude of a charge is same but only distance is varying. ಅದಕ್ಕೆ F is inversely proportional to R square ಅಂತ ಬರೆದ್ರೆ ಸಾಕು, ಅಥವಾ F directly proportional to 1 divided by R square ಅಂತ ಬರೆದ್ರು ನಡೆಯುತ್ತೆ. ಓಕೆನಾ? ಆ ತರ ಪ್ರಪೋರ್ಷನಾಲಿಟಿ ರೂಲ್ ನ ಯೂಸ್ ಮಾಡಬೇಕು. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ರಿವಿಷನ್ ವರ್ಕ್ ಫ್ಲೋ ಏನಾಗುತ್ತೆ ಅಲ್ಲಿ, ಏನ್ ಮಾಡಬೇಕು, ಫಾರ್ ಹೈಲಿ ಸ್ಟ್ರಕ್ಚರ್ಡ್ ಅಪ್ರೋಚ್ ರೆಕಮೆಂಡ್ ದಿಸ್ ಎಕ್ಸಾಕ್ಟ್ ಆರ್ಡರ್ ಫಾರ್ ದ ಆಪರೇಷನ್ಸ್ ಆಫ್ ಸ್ಟೂಡೆಂಟ್ಸ್ when they sit down to revise a chapter. ನಾನು ನಿಮಗೆ ಹೇಳಬೇಕಾದ್ರೆ what I have to tell you, first thing, first 15 minutes concept skim. ಏನ್ ಮಾಡಬೇಕು, go through the chapters, bold terms, summary points at the end and the point to be points to ponder. ಅಂದ್ರೆ ಎಲ್ಲ ಚಾಪ್ಟರ್ ಮುಗಿದ ಮೇಲೆ ಇದಿರುತ್ತೆ. ಓಕೆ, ಸೊ NCERT ಅಲ್ಲಿ ಕೊನೆಗಿರುತ್ತೆ points to ponder section. ಓಕೆ, ಸೊ ನೆಕ್ಸ್ಟ್ this primes the brain with the key terminology. ಏನೇನ್ ಟರ್ಮಿನಾಲಜಿ ಇಂಪಾರ್ಟೆಂಟ್ ಟರ್ಮ್ಸ್ ಇರುತ್ತೆ ಅದನ್ನೆಲ್ಲ ಲಾಜಿಕಲಿ ಯೋಚನೆ ಮಾಡುತ್ತೆ. ಗ್ರಾಫ್ ಅಂಡ್ ಡಯಾಗ್ರಾಮ್ಸ್
ಬ್ರೇಕ್ ಡೌನ್. ಓಕೆ, ಸೊ ಗ್ರಾಫ್ಸ್ ಅಂಡ್ ಡಯಾಗ್ರಾಮ್ಸ್ ಬ್ರೇಕ್ ಡೌನ್ ಆಲ್ರೆಡಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಸೊ ಆಲ್ ಎಕ್ಸಾಂಪಲ್ಸ್ ಡ್ರಿಲ್ ಆಲ್ರೆಡಿ ನಿಮಗೆ ಎಕ್ಸಾಂಪಲ್ ಮಾಡಿ ಆಲ್ರೆಡಿ ತೋರಿಸಿದೀನಿ. ಇನ್ ಟೆಕ್ಸ್ಟ್ ಸೊಲ್ಯೂಷನ್ಸ್, ಎಕ್ಸರ್ಸೈಸ್ ಕ್ವಶನ್ಸ್ ಮತ್ತೆ ಎಡಿಷನಲ್ ಎಕ್ಸ್ಟ್ರಾ ಕ್ವಶನ್ಸ್ ಈ ತರ ಆರ್ಡರ್ ಅಲ್ಲಿ ನೀವು ಸಾಲ್ವ್ ಮಾಡಬೇಕು. ಸ್ಟೆಪ್ ಬೈ ಸ್ಟೆಪ್ ರಿವಿಷನ್ ವರ್ಕ್ ಫ್ಲೋ. ಓಕೆನಾ? ಎಸ್, ದಿಸ್ ಇಸ್ ಹೌ ಯು ನೀಡ್ ಟು ರಿವೈಸ್ ಯುವರ್ NCERT book. Okay, so that's it for our today's session. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.